Hello dear students, welcome to Vistas Learning. ನಾನು ನಿಮ್ಮ ಸೋಮಶೇಖರ್ ಸರ್, ಯುವರ್ ಸೋಷಿಯಲ್ ಸೈನ್ಸ್ ಎಜುಕೇಟರ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ನಾನು ನಿಮಗೆ ಜಿಯೋಗ್ರಫಿ ಚಾಪ್ಟರ್ನ ಅಧ್ಯಾಯ 8 ಈ ಒಂದು ಅಧ್ಯಾಯದಲ್ಲಿ ಏನೆಲ್ಲ ಹೇಳೋಕೆ ಹೋಗ್ತಿದ್ದೀನಿ ನೋಡೋಣ. ಹಾಗಿದ್ರೆ ಅಧ್ಯಾಯ 8 ಯಾವುದು? ಕರ್ನಾಟಕದ ಕೈಗಾರಿಕಾ ಅಭಿವೃದ್ಧಿ ಅಥವಾ ಕರ್ನಾಟಕದ ಕೈಗಾರಿಕೆಗಳು. ಈ ಒಂದು ಚಾಪ್ಟರ್ ಅಲ್ಲಿ ನಾನು ಇಷ್ಟು ಕಲಿಕಾಂಶಗಳನ್ನು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತೀನಿ ಮಕ್ಕಳೇ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಹತ್ತಿ ಬಟ್ಟೆ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ನೋಡಿ ಸಿಮೆಂಟ್ ಕೈಗಾರಿಕೆ, ಮಾಹಿತಿ ತಂತ್ರಜ್ಞಾನ ಉದ್ಯಮಗಳು. ಇಷ್ಟು ವಿಚಾರಗಳನ್ನ ಈ ಒಂದು ಅವಧಿಯಲ್ಲಿ ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತೀನಿ. ಹಾಗಿದ್ರೆ ಮಕ್ಕಳೇ, ಕೈಗಾರಿಕೆ ಅಂದ್ರೆ ಏನು? ಈ ಕೈಗಾರಿಕೆಗಳು ದೇಶದ ತ್ವರಿತ ಅಭಿವೃದ್ಧಿಗೆ ಅವಶ್ಯಕತೆ ಇದೆಯಾ? ಹಾಗಿದ್ರೆ ದೇಶದ ತ್ವರಿತ ಅಭಿವೃದ್ಧಿಗೆ ಕೈಗಾರಿಕೆಯ ಅವಶ್ಯಕತೆ ಇದೆ ಅನ್ನೋದಾದ್ರೆ, ಹಾಗಿದ್ರೆ ನೀವು ಯಾವೆಲ್ಲ ಒಂದು ಅಂಶಗಳನ್ನ ಈ ಕೈಗಾರಿಕೆ ಅಭಿವೃದ್ಧಿ ಪಡೆಯೋದಕ್ಕೆ ಬೇಕು? ನೋಡಿ ಮಕ್ಕಳೇ, ಒಂದು ದೇಶ ಆಗಿರ್ಬೋದು, ಒಂದು ರಾಜ್ಯ ಆಗಿರ್ಬೋದು, ಇಲ್ಲಿ ಅಭಿವೃದ್ಧಿಯನ್ನ ಹೊಂದಬೇಕು ಅಂತ ಅಂದ್ರೆ ತ್ವರಿತವಾಗಿ, ಅಂದ್ರೆ ತುಂಬಾ ಸ್ವಿಫ್ಟ್ ಆಗಿ, ರ್ಯಾಪಿಡ್ ಆಗಿ ಒಂದು ಡೆವಲಪ್ಮೆಂಟ್ ಅನ್ನೋದು ಆಗ್ಬೇಕು ಒಂದು ದೇಶದಲ್ಲಿ, ರಾಜ್ಯದಲ್ಲಿ ಅಂದ್ರೆ ಆ ರಾಜ್ಯ ಹಾಗೂ ಆ ದೇಶ ಕೈಗಾರೀಕರಣಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ನೀಡಬೇಕು. ಹಾಗೆಯೇ ಆ ರಾಜ್ಯ ಮತ್ತು ಆ ದೇಶದಲ್ಲಿ ಕೈಗಾರೀಕರಣಕ್ಕೆ ಬೇಕಾಗುವಂತಹ ಪೂರಕ ಅಂಶಗಳು ನೆರವಿಗೆ ಇರಬೇಕು ಮಕ್ಕಳೇ. ಹಾಗಿದ್ರೆ ನೋಡಿ, ನನ್ನ ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ದೇಶದ ಯಾವುದೇ ರಾಜ್ಯದ ಒಂದು ತ್ವರಿತ ಅಭಿವೃದ್ಧಿಯಲ್ಲಿ ಕೈಗಾರಿಕಾ ಅಭಿವೃದ್ಧಿಯ ಮಹತ್ವದ ಪಾತ್ರವನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಮಕ್ಕಳೇ. ಅಪಾರ ಖನಿಜ ಸಂಪತ್ತಿರಬೇಕು ಆ ಒಂದು ರಾಜ್ಯದಲ್ಲಿ ಅಥವಾ ಆ ಒಂದು ದೇಶದಲ್ಲಿ, ಕಚ್ಚಾ ವಸ್ತುಗಳಿರಬೇಕು, ಸೂಕ್ತವಾದ ವಾಯುಗುಣ ಇರಬೇಕು, ಸಾಕಷ್ಟು ನೀರಿನ ಪೂರೈಕೆ ಇರಬೇಕು, ಸಾರಿಗೆ ವ್ಯವಸ್ಥೆ ಇರಬೇಕು, ನುರಿತ ಕಾರ್ಮಿಕರ ಲಭ್ಯತೆ ಇರಬೇಕು, ವಿಶಾಲವಾದ ಮಾರುಕಟ್ಟೆ, ಹಾಗೆ ಕೈಗಾರೀಕರಣಕ್ಕೆ ಪ್ರಮುಖವಾಗಿ ಬೇಕಾಗಿದ್ದೆ ತಂತ್ರಜ್ಞಾನ. ಇಷ್ಟೆಲ್ಲ ಅಂಶಗಳು ಒಂದು ದೇಶದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಇದ್ರೆ ಖಂಡಿತವಾಗ್ಲೂ ಆ ರಾಜ್ಯ ಅಥವಾ ಆ ದೇಶ ತ್ವರಿತವಾಗಿ ಆರ್ಥಿಕತೆಯಲ್ಲಿ ಬೆಳವಣಿಗೆ ಹೊಂದೋದನ್ನ ನಾವು ಕಾಣ್ಬೋದು ಮಕ್ಕಳೇ. ಹಾಗಿದ್ರೆ ಈ ಒಂದು ಅವಧಿಯಲ್ಲಿ ನಾವು ಕರ್ನಾಟಕದ ಕೈಗಾರೀಕರಣಗಳ ಬಗ್ಗೆ ಮಾತಾಡ್ತಿದ್ದೀವಿ. ಈ ಕರ್ನಾಟಕದ ಕೈಗಾರಿಕರಣವನ್ನ ನಾವಿಲ್ಲಿ ಡಿವೈಡ್ ಮಾಡೋದು ಮಕ್ಕಳೇ. ಕೃಷಿ ಆಧಾರಿತ ಕೈಗಾರೀಕರಣ, ತಂತ್ರಜ್ಞಾನ ಆಧಾರಿತ ಕೈಗಾರೀಕರಣ, ಅರಣ್ಯ ಆಧಾರಿತ ಕೈಗಾರೀಕರಣ ಅಂತಂದು ಹೀಗೆ. ಅವನ್ನ ನಾನು 1 by 1 ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಕೃಷಿ ಆಧಾರಿತ ಗುಡಿ ಕೈಗಾರಿಕೆಗಳಿಂದ ಆಧುನಿಕ ಕೈಗಾರಿಕೋದ್ಯಮಗಳ ಒಂದು ದಾಪುಗಾಲು ಇವತ್ತು ಹಾಕೋದನ್ನ ನಾವು ಕಾಣ್ಬೋದು. ಹಿಂದೆ ಗುಡಿ ಕೈಗಾರಿಕೆ ಇತ್ತು, ಇವತ್ತು ಆಧುನಿಕತೆಯಿಂದ ಕೂಡಿರುವಂತ ಒಂದು ಕೈಗಾರೀಕರಣ ಇದೆ ಮಕ್ಕಳೇ. ನಮ್ಮ ಕರ್ನಾಟಕದ ಕೈಗಾರೀಕರಣ ಬಗ್ಗೆ ಮಾತಾಡಬೇಕು ಅಂದ್ರೆ ನೀವು ಈ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡಿರ್ಬೇಕು. ಇವರು ಏನ್ ಹೇಳಿದ್ರು ಅಂದ್ರೆ, ಇವ್ರ ಹೆಸರೇನೋ ಸರ್ ಎಂ ವಿಶ್ವೇಶ್ವರಯ್ಯ. ಕೈಗಾರೀಕರಣ ಇಲ್ಲವೇ ವಿನಾಶ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಂತಹ ವ್ಯಕ್ತಿ. ರಾಜ್ಯದಲ್ಲಿ ಕೈಗಾರೀಕರಣದ ಮಹತ್ವವನ್ನ ತಿಳಿಸಿದಂತಹ ವ್ಯಕ್ತಿ, ಹಾಗೆ ಅನೇಕ ಕೈಗಾರೀಕರಣಗಳನ್ನ ಸ್ಥಾಪನೆ ಮಾಡಿದಂತಹ ವ್ಯಕ್ತಿ. ಇವತ್ತು ಇವರಿಗೆ ಭಾರತ ರತ್ನವನ್ನ ಕೊಟ್ಟು ನಾವು ಇಲ್ಲಿ ಇವರನ್ನ ಗೌರವಿಸಿದ್ವಿ ಮಕ್ಕಳೇ. ನೋಡೋಣ ಹಾಗಿದ್ರೆ ಏನೇನಿತ್ತು, ಹೇಗಾಯ್ತು ಅಂತಂದು. ಸರ್ ಎಂ ವಿಶ್ವೇಶ್ವರಯ್ಯನವರು ಅಪಾರವಾದಂತಹ ಒಂದು ಕೊಡುಗೆಯನ್ನ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಮಕ್ಕಳೇ. ಈ ಮೈಸೂರು ಒಡೆಯರ ಒಂದು ಅವಧಿಯಲ್ಲಿ. ಹಾಗಿದ್ರೆ ನೋಡೋಣ, ಕೈಗಾರೀಕರಣ ಇಲ್ಲವೇ ವಿನಾಶ ಅನ್ನೋದು ಇವರ ಒಂದು ಧ್ಯೇಯೋದ್ದೇಶವಾಗಿತ್ತು ಮಕ್ಕಳೇ. 1902ರಲ್ಲಿ ಈ ಶಿವನ ಸಮುದ್ರದ ಒಂದು ಜಲವಿದ್ಯುತ್ ಶಕ್ತಿಯ ಉತ್ಪಾದನೆ ಪ್ರಾರಂಭವನ್ನ ನಾವಿಲ್ಲಿ ಮಾಡ್ತೀವಿ ಮಕ್ಕಳೇ. ಏತಕ್ಕಾಗಿ ಈ ಶಿವನ ಸಮುದ್ರ ಕಾವೇರಿ ನದಿಗೆ ಅಡ್ಡಲಾಗಿ ಇಲ್ಲಿ ಜಲವಿದ್ಯುತ್ ಯೋಜನೆಯನ್ನ ಆರಂಭ ಮಾಡಿದ್ವಿ ಅಂತಂದ್ರೆ, ಇದ್ರ ಮೂಲ ಉದ್ದೇಶ KGFಗೆ ಎಲೆಕ್ಟ್ರಿಸಿಟಿನ ಕಳಿಸ್ಬೇಕಾಯ್ತು. ಏನೋ ಒಂದು ಚಿನ್ನದ ಗಣಿ ಇತ್ತಲ್ವಾ, ಆ ಒಂದು ಚಿನ್ನದ ಗಣಿಗೆ ಇಲ್ಲಿ ವಿದ್ಯುತ್ ಅನ್ನ ಸರಬರಾಜು ಮಾಡ್ಬೇಕಾಯ್ತು. ಹಾಗಾಗಿ ಇಲ್ಲಿ ಈ ಒಂದು ಜಲವಿದ್ಯುತ್ ಉತ್ಪಾದನಾ ಶಕ್ತಿಯನ್ನ ಆರಂಭ ಮಾಡ್ತೀವಿ ಮಕ್ಕಳೇ. ಮುಂದೆ ಹೋಗ್ತಾ ನೋಡಿದ್ರೆ, ಇದಾದ ನಂತರ ಯಾವಾಗ ಇಲ್ಲಿ ಎಲೆಕ್ಟ್ರಿಸಿಟಿ ಸಿಕ್ತೋ,
ಇಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನೆ ಆರಂಭಗೊಳ್ತು. ಸೊ ಇದಾದ ನಂತರ ವಿವಿಧ ಮೂಲ ಸಾಮಗ್ರಿ ದಿನೋಪಯೋಗಿ ವಸ್ತುಗಳನ್ನು ತಯಾರಿಸುವ ಉದ್ಯಮಗಳು ಅಸ್ತಿತ್ವಕ್ಕೆ ಬರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾಗಿ ಅಕ್ಕಿ ಗಿರಣಿ ಆಗಿರ್ಬೋದು, ಹಾಗೆ ಹೆಂಚಿನ ತಯಾರಿಕೆ ಆಗಿರ್ಬೋದು. ಹೆಂಚಂದ್ರೆ ಈ ಹಂಚು ಅಂತ ಕೂಡ ಹೇಳ್ತೀವಿ. ಸೊ ಬೀಡಿ, ಸಿಗರೇಟು, ಕಬ್ಬಿಣ ಮತ್ತು ಹಿತ್ತಾಳೆ ಪೌಂಡ್ರಿಗಳ ಒಂದು ಸ್ಥಾಪನೆಗಳನ್ನ ನಾವು ನೋಡ್ತೀವಿ ಮಕ್ಕಳೇ, ಈ ಒಂದು ಶಿವನ ಸಮುದ್ರ ಪ್ರಾಜೆಕ್ಟ್ ಆದ್ಮೇಲೆ. ಸೊ ಮುಂದೆ ಹೋಗ್ತಾ ನೋಡೋಣ. 1923 ನಂತರ ರಾಜ್ಯದಲ್ಲಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ, ಸಾಬೂನು ತಯಾರಿಕೆ ಕೈಗಾರಿಕೆಗಳು, ಹತ್ತಿ ಮತ್ತು ರೇಷ್ಮೆ ಗಿರಣಿ, ಕಾಗದ, ಸಿಮೆಂಟ್, ಬಣ್ಣ, ಸಕ್ಕರೆ, ಶ್ರೀಗಂಧದೆಣ್ಣೆ ಮುಂತಾದ ಆಧುನಿಕ ಕೈಗಾರಿಕೆಗಳು ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡು ಮಕ್ಕಳೇ. ಹಾಗಿದ್ರೆ ಕರ್ನಾಟಕದಲ್ಲಿ ನಾವೀಗ 1 by 1 ನೋಡ್ತಾ ಹೋಗೋಣ ಮಕ್ಕಳೇ, ಯಾವ್ಯಾವು ಯಾವಾಗ ಸ್ಥಾಪನೆಗೊಂಡು ಅಂತಂದು. ನೋಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದಿನ ಮೈಸೂರು ಪ್ರಾಂತ್ಯ ಹಾಗೂ ನಮ್ಮ ದಿವಾನರಾದಂಥ ಸರ್ ಎಂ ವಿಶ್ವೇಶ್ವರಯ್ಯ, ಪೂರ್ಣಯ್ಯನವರು, ಇನ್ನು ಅನೇಕ ಜನರ ಒಂದು ಕಾಂಟ್ರಿಬ್ಯೂಷನ್ ಇಲ್ಲಿದೆ. ಸೊ ಈ ಒಂದು ಪ್ರಾಂತ್ಯದಲ್ಲಿ ಕೈಗಾರಿಕೆಯಲ್ಲಿ ಒಂದು ಮಾದರಿ ರಾಜ್ಯ ಆಗಿತ್ತು. ಇದನ್ನ ನಮ್ಮ ಗಾಂಧೀಜಿಯವರೇ ಕೂಡ ಇಲ್ಲಿ ಒಪ್ಕೊಂಡಿದ್ದನ್ನ ನಾವು ನೋಡ್ಬೋದು. ಹಾಗೆ ಇದಕ್ಕೆ ಆರಂಭದಲ್ಲಿ ಬ್ರಿಟಿಷರು ಮತ್ತು ಅಂದಿನ ಅರಸರುಗಳ ಆಸಕ್ತಿ ಪ್ರಮುಖ ಕಾರಣ ಆಗಿತ್ತು. ಇಲ್ಲಿ ನಾವು ಮೈಸೂರು ಸಂಸ್ಥಾನದಲ್ಲಿ ಅನೇಕ ಕೈಗಾರಿಕೆಗಳ ಒಂದು ಉಗಮ ಸ್ಥಾನವನ್ನಾಗಿ ನೋಡ್ತೀವಿ, ಹೌದಲ್ವಾ? ಸೊ ಅಲ್ಲಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನಂತವರು, ಹಾಗೆ ನಮ್ಮ ಒಡೆಯರಂತಹ ಒಂದು ಧೀಮಂತ ಮುಂದಾಲೋಚನೆ ಇರುವಂತಹ ದೊರೆಗಳು ಇಲ್ಲಿ ಕೈಗಾರೀಕರಣಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ಟಿದ್ರು. ಸೊ ಮುಂದೆ ಹೋಗ್ತಾ ನೋಡೋಣ ಮಕ್ಕಳೇ ಏನಿದೆ ಅಂತಂದು. ಸ್ವಾತಂತ್ರ್ಯ ನಂತರ ಈ ವಿಮಾನ ತಯಾರಿಕೆ, ಇಂಜಿನಿಯರಿಂಗ್, ಮೆಷಿನ್ ಟೂಲ್ಸ್, ಗಡಿಯಾರಗಳು, ಕಬ್ಬಿಣ ಮತ್ತು ಉಕ್ಕು, ಅಲ್ಯೂಮಿನಿಯಂ, ಮಾಹಿತಿ ತಂತ್ರಜ್ಞಾನ, ವಿದ್ಯುನ್ಮಾನ, ಜೈವಿಕ ತಂತ್ರಜ್ಞಾನ ಉದ್ಯಮ ಇತ್ಯಾದಿ ಉದ್ಯಮಗಳು ಸ್ವತಂತ್ರ ನಂತರ, ನಾನು ಇಷ್ಟು ತನಕ ಮಾತಾಡಿದ್ದು ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಒಡೆಯರ ಕಾಲದಲ್ಲಿ ಆದಂತಹ ಒಂದು ಅಭಿವೃದ್ಧಿ. ಸೊ ಸ್ವತಂತ್ರ ಬಂದ ಮೇಲೆ ಇಷ್ಟೆಲ್ಲ ತಯಾರಿಕಾ ಒಂದು ಕೈಗಾರಿಕೆಗಳು ಕರ್ನಾಟಕದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಮಕ್ಕಳೇ. ಸೊ HAL ತಗೊಳ್ಳಿ, HAL ಅಲ್ಲಿ ಹೆಲಿಕಾಪ್ಟರ್ಗಳನ್ನ ಡಿವೈಸ್ ಮಾಡ್ತಾರೆ ಅಲ್ವಾ? ಸೊ ಡಿವೈಸ್ ಮಾಡಿ ವೆಲ್ಡ್ ಮಾಡಿ ಅಲ್ಲಿ ತಯಾರಿಸ್ತಾರೆ ಹೀಗೆ. ಸೊ ಮುಂದೆ ಹೋಗ್ತಾ ನೋಡೋಣ. ಮೊದಲಿಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಈಗ 1 by 1 ನೋಡ್ತಾ ಹೋಗೋಣ ಮಕ್ಕಳೇ. ಈಗ ಇಲ್ಲಿ ಆಲ್ರೆಡಿ ನಿಮ್ಗೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅನ್ನೋ ಒಂದು ಫೋಟೋ ಕಾಣ್ತಾ ಇದೆ. ಸೊ ಕರ್ನಾಟಕದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಈ ಕಬ್ಬಿಣದ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ಯಾರು ನೋಡುವ. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರು 1923ರಲ್ಲಿ ಈ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಅನ್ನೋ ಒಂದು ತಾಲೂಕಿನಲ್ಲಿ ಈ ಕಬ್ಬಿಣದ ಮತ್ತು ಉಕ್ಕಿನ ಕೈಗಾರಿಕೆಯನ್ನ ಸ್ಥಾಪನೆ ಮಾಡ್ತಾರೆ ಮಕ್ಕಳೇ. ಇದಕ್ಕೆ ಮೂಲತಃ ಮೊದಲಿಗೆ ಹೆಸರು ಮೈಸೂರು ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್, ಅಥವಾ ಅದನ್ನ ಇಂಗ್ಲಿಷಲ್ಲಿ MISL, ಮೈಸೂರು ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಅಂತ ಕೂಡ ಹೇಳ್ತಾರೆ. ಹೀಗೆ ಕರಿತಾ ಇದ್ರು. 1989ರಲ್ಲಿ ಭಾರತದ ಉಕ್ಕು ಪ್ರಾಧಿಕಾರ ಅಥವಾ ಸೇಲ್ ಇವರು ಅಧಿಕಾರವನ್ನ ವಹಿಸಿಕೊಂಡ ನಂತರ ಆ ಒಂದು MISL ನ ಹೆಸರನ್ನ ಚೇಂಜ್ ಮಾಡಿ ಅದಕ್ಕೆ VISL ಅಂದ್ರೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂತ ಹೆಸರನ್ನ ಬದಲಾವಣೆ ಮಾಡ್ತಾರೆ ಮಕ್ಕಳೇ. ಇದು ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನ ಆರಂಭ ಮಾಡಿದಂತಹ ಕತೆ. ಸೊ ಮಾಡಿದವರು ಯಾರು? ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ನೋಡಿ ಮಕ್ಕಳೇ, ಇದನ್ನ ಹೇಗ್ ಮಾಡಿದ್ರು, ಯಾವ ಉದ್ದೇಶ ಇಟ್ಕೊಂಡಿದ್ರು ಅಂದ್ರೆ, ನೋಡಿ, ಈ ಕೆಮ್ಮಣ್ಣುಗುಂಡಿಯಿಂದ, ಬಂಡಿ ಗುಡ್ಡದಿಂದ ಸುಣ್ಣ, ಭದ್ರಾ ನದಿಯಿಂದ ನೀರು, ಹಾಗೆ ಸಂಡೂರಿನಿಂದ ಮ್ಯಾಂಗನೀಸ್ ಅನ್ನ ಈ ಭದ್ರಾವತಿಯ VISL ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಅಥವಾ ಈ ಒಂದು ಕಂಪನಿಗೆ ಸರಬರಾಜು ಮಾಡೋದನ್ನ ನಾವು ನೋಡ್ತಾ ಇದ್ವಿ. ಸೊ ಇಲ್ಲಿ ಈ ಬಾಬಾ ಬುಡಂಗಿರಿ ಬೆಟ್ಟ, ಕೆಮ್ಮಣ್ಣುಗುಂಡ ಇವರೆಲ್ಲ ಅಪಾರವಾಗಿ ಖನಿಜ ಸಂಪತ್ತಿದೆ, ಕಬ್ಬಿಣದ ಅದಿರಿದೆ. ಸೊ ಅದರ ನಿಟ್ಟಿನಲ್ಲಿ ಸೊ ಈ ಒಂದು ಕಾರ್ಖಾನೆಯನ್ನ ಭದ್ರಾವತಿಯಲ್ಲಿ ಆರಂಭ ಮಾಡಿದ್ದು. ಸೊ ಮುಂದೆ ನೋಡೋಣ ಮಕ್ಕಳೇ, ಊದು ಕುಲುಮೆಯ ಉರುವಲುಗಳನ್ನ ಉಪಯೋಗಿಸಲಾಗಿತ್ತು ಇನ್ನು ಇನಿಷಿಯಲ್ ಡೇಸಸ್ ಅಲ್ಲಿ. ಅಂದ್ರೆ ಈ ಕುಲುಮೆಯನ್ನು ಉಪಯೋಗಿಸಿ ಕಬ್ಬಿಣದ ಒಂದು ಕಾರ್ಖಾನೆಯಲ್ಲಿ ಮಾಡ್ತಾ ಇದ್ರು. ಅದಾದ ನಂತರ ಯಾವಾಗ ಇಲ್ಲಿ ಶರಾವತಿ ನದಿಯಿಂದ, ನೋಡಿ, ಈ ಶರಾವತಿ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರವನ್ನು ಆರಂಭ ಮಾಡಿದ್ರು, ಆ ಒಂದು ಕೇಂದ್ರದಿಂದ ಈ ಒಂದು ಶರಾವತಿ ನದಿಯಿಂದ ಜಲ ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಂಡು
ಎಲೆಕ್ಟ್ರಿಸಿಟಿಯನ್ನ ಮಾಡಿದ್ರು. ಇವತ್ತು ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿಕೊಂಡು ಅಲ್ಲಿ ತಯಾರು ಮಾಡೋದನ್ನ ನೋಡ್ಬೋದು ಮಕ್ಕಳೇ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯಲ್ಲಿ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಇದೆ ಮಕ್ಕಳೇ. ಸೊ ಅದೇ ಜಿಂದಾಲ್ ವಿಜಯನಗರ್, JSW ಅಂತಲೂ ಕೂಡ ಕರಿತೀವಿ, ಅಥವಾ ವಿಜಯನಗರ್ ಜಿಂದಾಲ್ ಕಬ್ಬಿಣ ಉಕ್ಕು ಕೈಗಾರಿಕಾ ಘಟಕ ಅಂತಂದು. ನೋಡಿ, ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್ ಅಂತಂದು ಇದು ಇನ್ನೊಂದು ಇರುವಂತ ಒಂದು ಕಬ್ಬಿಣದ ಒಂದು ಪ್ರಮುಖ ಕಾರ್ಖಾನೆ ಮಕ್ಕಳೇ. ಸೊ ಬಳ್ಳಾರಿ ಜಿಲ್ಲೆಯ ತೋರಣಗಲ್ ಎಂಬಲ್ಲಿ 2001 ಅತ್ಯಾಧುನಿಕ ಕೊರೆಕ್ಸ್ ಅನ್ನೋ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿ ಈ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದು ಪ್ರೈವೇಟ್ ಒಡೆತನದಲ್ಲಿರುವಂತಹ ಒಂದು ಕಂಪನಿ ಮಕ್ಕಳೇ. ಸೊ VISL ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಇದೆಯಲ್ವಾ, ಅದು ಸರ್ಕಾರಿ ಒಡೆತನದ ಕಾರ್ಖಾನೆ, ಇದು ಪ್ರೈವೇಟ್ ಖಾಸಗಿ ಒಡೆತನದ ಕಾರ್ಖಾನೆ ಮಕ್ಕಳೇ. ಸೊ ಮುಂದೆ ನೋಡೋಣ ಹತ್ತಿ ಬಟ್ಟೆ ಕೈಗಾರಿಕೆ. ಈಗ ನಾವು ಹತ್ತಿ ಬಟ್ಟೆ ಅಂದ್ರೆ ಇದು ಕೃಷಿ ಆಧಾರಿತ ಕೈಗಾರಿಕೆ ಮಕ್ಕಳೇ. ನಾವು ಮೊದಲು ಮಾತಾಡಿದ್ದು ಖನಿಜ ಆಧಾರಿತ ಕೈಗಾರಿಕೆ. ಸೊ ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದ ಕಬ್ಬಿಣದ ಅದಿರು ಸಿಗುತ್ತೆ, ಹಾಗಾಗಿ ಕಬ್ಬಿಣ ಕೈಗಾರಿಕೆಯನ್ನ ಆರಂಭ ಮಾಡಿದ್ವಿ. ಇದು ಕೃಷಿ ಆಧಾರಿತ ಕೈಗಾರಿಕೆ ಮಕ್ಕಳೇ. ನಾವು ಪುರಾತನ ಕಾಲದಿಂದಲೂ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಕೈಮಗ್ಗಗಳಿಂದ ಬಟ್ಟೆ ನೇಯ್ಗೆ ಮಾಡೋದನ್ನ ನಾವು ನೋಡ್ತೀವಿ. ಅದು ಕರ್ನಾಟಕದಲ್ಲೂ ರೂಢಿಯಲ್ಲಿತ್ತು ಅಲ್ವಾ. ಹಾಗೆ ಈ ಕೈಮಗ್ಗದಿಂದ ಬಟ್ಟೆ ನೇಯುವುದು ನಮ್ಮ ಕರ್ನಾಟಕದಲ್ಲೂ ರೂಢಿ ಇರೋದನ್ನ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸೊ ಇದಾದ ನಂತರ ಈ ಕೃತಕ ನಾರಿನ ಬಟ್ಟೆ, ವಿದೇಶಿ ಬಟ್ಟೆಯ ಪೈಪೋಟಿಯ ನಡುವೆಯೂ ಇವತ್ತಿಗೂ ಕೂಡ ರಾಜ್ಯದಲ್ಲಿ ಈ ಒಂದು ಕೈಮಗ್ಗದ ಬೇಡಿಕೆಗೆ ಹೆಚ್ಚಿನ ಒಂದು ಬೇಡಿಕೆಯನ್ನು ನೋಡ್ಬೋದು, ಅಂದ್ರೆ ಕೈಮಗ್ಗದಿಂದ ಮಾಡಿರುವಂತಹ ಬಟ್ಟೆಗಳಿಗೆ. ಮುಂದೆ ನೋಡೋಣ ಮಕ್ಕಳ, ಈ ಆಧುನಿಕ ಹತ್ತಿ ಗಿರಣಿಯು 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಈ ಹತ್ತಿ ಇದೆಯಲ್ವಾ, ಹತ್ತಿಯಿಂದ ಕಾಳನ್ನ ಬೇರ್ಪಡಿಸ್ಬೇಕು, ಹತ್ತಿಯನ್ನ ನಾರುಗಳನ್ನಾಗಿ ಬದಲಾವಣೆ ಮಾಡಬೇಕು. ಸ್ಪಿನ್ನಿಂಗ್ ಮಿಷನ್, ಜೆನ್ನಿಂಗ್ ಮಿಷನ್ ಅಂತ ಕರಿತಾ ಹೋಗ್ತೀವಿ ಅದಕ್ಕೆ. ನೋಡಿ, ಇಲ್ಲಿ ಹತ್ತಿಯಿಂದ ಬೀಜ ಬೇರ್ಪಡಿಸೋ ಮಿಷನ್ಗೆ ಜೆನ್ನಿಂಗ್ ಮಿಷನ್ ಅಂತ ಕರಿತೀವಿ. ಏನ್ ಹೇಳಿ? ಜೆನ್ನಿಂಗ್ ಮಿಷನ್ ಅಂತಂದು. ಸೊ ಹಾಗೆ ಹತ್ತಿಯಿಂದ ದಾರವನ್ನು ತೆಗೆಯೋ ಮಿಷನ್ಗೆ ಸ್ಪಿನ್ನಿಂಗ್ ಮಿಷನ್ ಅಥವಾ ಸ್ಪಿನ್ನಿಂಗ್ ಗಿರಣಿ ಅಲ್ಲಿ ಹಿಂದೆ ಕಾಣ್ತಾ ಇದೆ ಮಕ್ಕಳು ನಿಮ್ಗೆ ಪಿಕ್ಚರ್ ಅಲ್ಲಿ. ಸೊ ಇದನ್ನ ಸ್ಪಿನ್ನಿಂಗ್ ಗಿರಣಿ ಅಂತ ಕರಿತೀವಿ. ಈ ರೀತಿಯ ಆಧುನಿಕ ಗಿರಣಿಗಳು ಉತ್ತರ ಜಿಲ್ಲೆಗಳಲ್ಲಿ, ನಮ್ಮ ಕರ್ನಾಟಕದ ಉತ್ತರ ಜಿಲ್ಲೆಗಳಲ್ಲಿ ಆರಂಭಗೊಂಡವು. ಹಾಗೆ ಮುಂದೆ ಹೋಗ್ತಾ ನೋಡೋಣ, ಮೊಟ್ಟ ಮೊದಲ ಬಾರಿಗೆ 1884ರಲ್ಲಿ MSK ಅನ್ನೋ ಗಿರಣಿ ಕಲಬುರಗಿಯಲ್ಲಿ ಅಥವಾ ಗುಲ್ಬರ್ಗ ಇಲ್ಲಿ ಸ್ಥಾಪನೆ ಆಗುತ್ತೆ ಮಕ್ಕಳೇ. ಹೀಗೆ ಹತ್ತಿ ಕಾರ್ಖಾನೆಗಳನ್ನ ಕರ್ನಾಟಕದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಮುಂದೆ ನೋಡೋಣ, ಅದಾದ ನಂತರ ಹುಬ್ಬಳ್ಳಿಯಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಆರಂಭಗೊಳ್ತವೆ. ಸೊ ಅದಾದ ನಂತರ ಬೆಂಗಳೂರಿನ ಬಿನ್ನಿ ಮಿಲ್, ನೋಡಿ ನೀವು ಬೆಂಗಳೂರಿನ ಬೆನ್ನಿ ಮಿಲ್ ಬಗ್ಗೆ ಕೇಳಿರ್ತೀರಾ, ಮಿನರ್ವಾ ಮಿಲ್, ಮೈಸೂರಿನ KR ಮಿಲ್, ದಾವಣಗೆರೆಯ ಕಾಟನ್ ಮಿಲ್ ಮುಂತಾದ ಮಿಲ್ಗಳು ಸ್ವತಂತ್ರ ನಂತರ, ಇವೆಲ್ಲವೂ ಸ್ವತಂತ್ರ ಪೂರ್ವದಲ್ಲಿ ಇದ್ದಂತಹ ಸ್ಥಾಪನೆ ಆದಂತಹ ಬಟ್ಟೆ ಕೈಗಾರಿಕೆಗಳು ಮಕ್ಕಳೇ, ಅಂದ್ರೆ ಹತ್ತಿ ಗಿರಣಿ ಕೈಗಾರಿಕೆಗಳು. ಸೊ ಹೀಗೆ ದಾವಣಗೆರೆಯು ರಾಜ್ಯದಲ್ಲಿ ಅತಿ ಮುಖ್ಯವಾದಂತಹ ಹತ್ತಿ ಬಟ್ಟೆ ಕೈಗಾರಿಕೆ ಕೇಂದ್ರವಾಗಿ ಇವತ್ತು ಗುರುತಿಸಿಕೊಂಡಿದೆ ಮಕ್ಕಳೇ. ಈ ದಾವಣಗೆರೆಯನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಹಾಗಿದ್ರೆ ಮ್ಯಾಂಚೆಸ್ಟರ್ ಅಂದ್ರೆ ಏನು? ಈ 18ನೇ ಶತಮಾನದಲ್ಲಿ ಕೈಗಾರೀಕರಣ ಕ್ರಾಂತಿ ಆಗುತ್ತೆ ಮಕ್ಕಳೇ. ಅದರಲ್ಲೂ ಬ್ರಿಟಿಷರ ಒಂದು ಸ್ಥಳ, ನಾವು ಬ್ರಿಟನ್ ಅಂತ ಹೇಳ್ತೀವಿ, ಅಲ್ಲಿ ಈ ಮ್ಯಾಂಚೆಸ್ಟರ್ ಅನ್ನೋ ಒಂದು ಸ್ಥಳದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆ ಅಥವಾ ಕಾಟನ್ ಫ್ಯಾಕ್ಟ್ರೀಸ್ ಅಂತ ಹೇಳ್ತೀವಿ, ಅಲ್ಲಿದೆ ಮಕ್ಕಳೇ. ಸೊ ಅದು ತುಂಬಾ ಹೆಸರುವಾಸಿಯಾದಂತಹ ಒಂದು ಪ್ರದೇಶ. ಕರ್ನಾಟಕದಲ್ಲಿ ಇವತ್ತು ಅತಿ ಹೆಚ್ಚು ಹತ್ತಿ ಬಟ್ಟೆ ಕಾರ್ಖಾನೆಗಳನ್ನ ನಾವು ನೋಡೋದು ದಾವಣಗೆರೆಯಲ್ಲಿ ಮಕ್ಕಳೇ. ಹಾಗಾಗಿ ದಾವಣಗೆರೆಯನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಓಕೆ, ಸೊ ಮುಂದೆ ನೋಡೋಣ, ಇದನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತಾನೂ ಕೂಡ ಕರಿತೀವಿ. ಇಲ್ಲಿ ಒಂದು ಎಡಭಾಗದಲ್ಲಿ ನಿಮ್ಗೆ ಇಲ್ಲಿ ದಾವಣಗೆರೆಯ ಒಂದು ಮ್ಯಾಪ್ ಲೊಕೇಶನ್ ಕೂಡ ಹಾಕಿದೀನಿ. ಸೊ ಈ ದಾವಣಗೆರೆಯಲ್ಲಿ ಇವತ್ತು ಹೊನ್ನಾಳಿ, ಚನ್ನಗಿರಿ, ಹರಿಹರ, ದಾವಣಗೆರೆ ತಾಲೂಕು, ಜಗಳೂರು, ಹರಪನಹಳ್ಳಿ ತಾಲೂಕುಗಳನ್ನ ನಾವು ಕಾಣ್ಬೋದು. ಸೊ ಇಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಹತ್ತಿ ಬಟ್ಟೆ ಕಾರ್ಖಾನೆಗಳು ಇದೆ ಕರ್ನಾಟಕದಲ್ಲಿ. ಓಕೆ, ಸೊ ಮುಂದೆ ಹೋಗ್ತಾ ನೋಡೋಣ ಮಕ್ಕಳೇ. ಇವತ್ತು ಪ್ರಸ್ತುತದಲ್ಲಿ 44 ಹತ್ತಿ ಬಟ್ಟೆ ಗಿರಣಿಗಳನ್ನ ನಾವು ನೋಡ್ಬೋದು. ಹಾಗೆ ವಾರ್ಷಿಕ ಸರಾಸರಿ 5.1 ದಶಲಕ್ಷ ಮೀಟರ್ ಹತ್ತಿ ಬಟ್ಟೆಯನ್ನ ಇವತ್ತು ಕರ್ನಾಟಕ ಉತ್ಪಾದನೆ ಮಾಡ್ತಾ ಇದೆ. ಹಾಗಿದ್ಮೇಲೆ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ, ಎಲ್ಲೆಲ್ಲಿ ಬೇರೆ ಬೇರೆ ಕಾರ್ಖಾನೆಗಳಿದಾವೆ ನೋಡೋಣ. ಹುಬ್ಬಳ್ಳಿ, ಇಳಕಲ್, ಗುಳೇದಗುಡ್ಡ, ರಬಕವಿ, ಬಾಗಲಕೋಟೆ, ಮೊಣಕಾಲ್ಮೂರು, ಗದಗ, ಬೆಟಗಿರಿ, ಬಾದಾಮಿ, ಬೆಳಗಾವಿ, ನರಗುಂದ, ಗೋಕಾಕ್,
ಬಳ್ಳಾರಿ, ಹುಣಸೂರು, ನಂಜನಗೂಡು, ಪಿರಿಯಾಪಟ್ಟಣ, ಚಾಮರಾಜನಗರಗಳಲ್ಲಿ ಹತ್ತಿ ಬಟ್ಟೆ ನೂಲುವ ನೇಯುವ ಗಿರಣಿಗಳನ್ನ ನಾವು ಕಾಣ್ಬೋದು ಮಕ್ಕಳೇ. ಇವನ್ನೆಲ್ಲ ನೀವೇನ್ ಮಾಡಿ ಅಂದ್ರೆ ಒಂದು ಪಾಯಿಂಟ್ಸ್ ತರ ಬರೆದಿಟ್ಕೊಳ್ಳಿ. ಓಕೆ, ಸೊ ಮುಂದೆ ಹೋಗ್ತಾ ನೋಡೋಣ. ಇವತ್ತು ಕರ್ನಾಟಕ ಸರ್ಕಾರ ಈ ಹತ್ತಿ ಬಟ್ಟೆ ಕಾರ್ಖಾನೆಗೆ ಒಂದು ಬೂಸ್ಟ್, ಒಂದು ಎನರ್ಜಿ ಕೊಡಬೇಕು, ಅದನ್ನ ಇನ್ನೂ ಉನ್ನತ ಮಟ್ಟಕ್ಕೆ ತರಬೇಕು ಅಂತ ಹೇಳಿ ಸುವರ್ಣ ಜವಳಿ ನೀತಿಯನ್ನ ತಂದಿದೆ 2008-13 ಒಂದು ಯೋಜನೆ. ಇದು ಸುವರ್ಣ ಜವಳಿ ನೀತಿ ಅನ್ನೋದು ಒಂದು ಯೋಜನೆ ಮಕ್ಕಳೇ, ಕರ್ನಾಟಕ ಸರ್ಕಾರ ತಂದಿರೋದು. ಈ ಯೋಜನೆಯ ಅಡಿಯಲ್ಲಿ 11 ಈ ಹತ್ತಿಗಿರಣಿ ಪಾರ್ಕ್ಗಳನ್ನ ಇವತ್ತು ಸರ್ಕಾರ ಮಾಡಿದೆ ನೋಡಿ. 11 ಜಿಲ್ಲೆಗಳಲ್ಲಿ ಬಟ್ಟೆಯ, ಅದರಲ್ಲೂ ಸಿದ್ಧ ಉಡುಪಿನ ಪಾರ್ಕ್ಗಳನ್ನ ಸ್ಥಾಪನೆ ಮಾಡಿದೆ. ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಮಕ್ಕಳೇ. ಸೊ ಇವುಗಳೆಲ್ಲ ಉತ್ಪಾದನೆ, ಈ 11 ಸಿದ್ಧ ಉಡುಪಿನ ಪಾರ್ಕ್ಗಳನ್ನ ಸ್ಥಾಪನೆ ಮಾಡಿದೆ ಸರ್ಕಾರ. ಅದ್ರ ಉದ್ದೇಶ ಏನಪ್ಪಾ ಅಂದ್ರೆ ಈ ಉತ್ಪಾದನೆಯನ್ನ ವಿದೇಶಗಳಿಗೆ ರಫ್ತು ಮಾಡೋದು ಮುಖ್ಯ ಉದ್ದೇಶ. ಇವತ್ತು ನಮ್ಮ ಕರ್ನಾಟಕದಲ್ಲಿ 11 ಸಿದ್ಧ ಉಡುಪು, ಸೊ ರೆಡಿ ಮೆಟೀರಿಯಲ್ಸ್ಗಳ ಒಂದು ಪಾರ್ಕ್ ಅನ್ನ ನೋಡ್ಬೋದು. ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಹೇಳ್ತೀನಿ ಮಕ್ಕಳೇ. ಸೊ ಈಗಾಗಲೇ ಬಟ್ಟೆ ರಫ್ತಿಯಲ್ಲಿ ಕರ್ನಾಟಕ ಪ್ರದೇಶ 2ನೇ ಸ್ಥಾನದಲ್ಲಿದೆ ಭಾರತದಲ್ಲಿ. ಹಾಗಿದ್ರೆ ಇವೆಲ್ಲೆಲ್ಲಿ ಬರುತ್ತೆ ಅಂತ ನೋಡೋಣ. ದೊಡ್ಡಬಳ್ಳಾಪುರ, ಆನೇಕಲ್, ಬೆಳಗಾವಿ, ಮೈಸೂರು, ರಾಮನಗರ, ಸೊ ಇಂತಹ ಒಂದು ಜಿಲ್ಲೆಗಳಲ್ಲಿ ಈ ಸಿದ್ಧ ಉಡುಪಿನ ಪಾರ್ಕ್ಗಳನ್ನ ನೀವು ನೋಡ್ಬೋದು. ಕ್ಲಿಯರ್? ಮುಂದೆ ಹೋಗೋಣ. ಆಗಿದ್ರೆ ಸೊ ಏನಿದೆ ಕಾನ್ಸೆಪ್ಟ್ ಅಂದ್ರೆ ಸಕ್ಕರೆ ಕೈಗಾರಿಕೆ, ಶುಗರ್. ಪ್ರಾಚೀನ ಕಾಲದಲ್ಲೂ ಕರ್ನಾಟಕದಲ್ಲಿ ಸಕ್ಕರೆಯನ್ನು ಉತ್ಪಾದನೆ ಮಾಡ್ತಿದ್ರು ಮಕ್ಕಳೇ. ಇದಕ್ಕೆ ಒಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅಷ್ಟಗ್ರಾಮ ಅಂತ ಹೇಳ್ತೀವಿ. ಆ ಅಷ್ಟಗ್ರಾಮದಲ್ಲಿ ಅಥವಾ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಉತ್ಪಾದನೆ ಮಾಡಿದಂತ ಸಕ್ಕರೆಯನ್ನ ಲಂಡನ್ನ ಎಕ್ಸಿಬಿಷನ್ ಅಲ್ಲಿ ಪ್ರದರ್ಶನ ಮಾಡಿ ಪ್ರಶಸ್ತಿಯನ್ನ ಕೂಡ ನಾವು ಪಡ್ಕೊಂಡಿದೀವಿ ಮಕ್ಕಳೇ, ಕರ್ನಾಟಕದವ್ರು. ಕ್ಲಿಯರ್? ಸೊ ಅದ್ರ ಬಗ್ಗೆ ಮಾತಾಡೋಣ ಈಗ. ಸೊ ಸಕ್ಕರೆ ಕಾರ್ಖಾನೆ ಒನ್ಸ್ ಅಗೇನ್ ಕೃಷಿ ಆಧಾರಿತ ಕಾರ್ಖಾನೆ ನೋಡಿ. ಮೊದಲನೇ ಕಾರ್ಖಾನೆ ಕಬ್ಬಿಣದ್ದು, ಅದು ಖನಿಜಗಳನ್ನ ಆಧಾರಿತವಾಗಿರುವಂತಹ ಕಾರ್ಖಾನೆ. ಈಗ ಹತ್ತಿ ಬಟ್ಟೆ ಮಾತಾಡಿದ್ವಿ, ಕೃಷಿ ಆಧಾರಿತ ಕಾರ್ಖಾನೆ. ಅಲ್ಲಿ ಹೆಚ್ಚಿನ ಒಂದು ಕಚ್ಚಾ ಪದಾರ್ಥ ಯಾವ್ದು ಬೇಕು? ಹತ್ತಿ ಬೇಕು. ಹತ್ತಿ ಎಲ್ಲಿಂದ ಸಿಗುತ್ತೆ? ರೈತ ಬೆಳಿಬೇಕು, ಕೃಷಿ ಬೆಳವಣಿಗೆಯಿಂದ ಸಿಗುತ್ತೆ. ಅದೇ ರೀತಿ ಸಕ್ಕರೆ ಕಾರ್ಖಾನೆ. ಸೊ ಇಲ್ಲಿ ಇದು ಕೂಡ ಕೃಷಿಯನ್ನ ಆಧಾರವಾಗಿ ಇಟ್ಕೊಂಡಿರುವಂತ ಇನ್ನೊಂದು ಪ್ರಮುಖ ಕಾರ್ಖಾನೆ. ಸೊ ಕಪ್ಪು ಉತ್ಪಾದನೆ, ಉತ್ತಮ ಹವಾಮಾನ, ವಿದ್ಯುತ್ ಸರಬರಾಜು, ಸ್ಥಳೀಯ ಮಾರುಕಟ್ಟೆ, ಸಾರಿಗೆ ವ್ಯವಸ್ಥೆ, ಇವೆಲ್ಲವೂ ಈ ರೀತಿಯ ಕಾರ್ಖಾನೆಗಳು ಓಪನ್ ಆಗ್ಬೇಕು ಅಂದ್ರೆ ಇರ್ಬೇಕು ಮಕ್ಕಳೇ. ಸೊ ನಾವು ಮಾತಾಡೋಣ ಈ ಸಕ್ಕರೆ ಬಗ್ಗೆ. ನೋಡಿ, ಈ ಶ್ರೀರಂಗಪಟ್ಟಣದ ಪಾಲಹಳ್ಳಿ ಅಥವಾ ಅಷ್ಟಗ್ರಾಮ ಅಂತ ಏನ್ ಕರಿತೀವಿ, ಅಥವಾ ಚಿಕ್ಕಬಳ್ಳಾಪುರ, ಇವೆರಡು ಊರುಗಳಲ್ಲಿ ಸಕ್ಕರೆ ತಯಾರಿಸುತ್ತಿದ್ದನ್ನ ಸರ್ ಫ್ರಾನ್ಸಿಸ್ ಬುಕಾನನ್ ಅನ್ನೋನು ಬ್ರಿಟಿಷ್ ಪ್ರವಾಸಿಗ ಉಲ್ಲೇಖ ಮಾಡಿದ್ದಾನೆ ಮಕ್ಕಳೇ. ಈ ಊರುಗಳಲ್ಲಿ ತುಂಬಾ ಪ್ರಾಚೀನ ಕಾಲದಲ್ಲೂ ಸಕ್ಕರೆಯನ್ನ ತಯಾರಿಸ್ತಿದ್ರು ಅಂತ. ಹೀಗೆ 1847 ಈ ಸಕ್ಕರೆ ಉತ್ಪಾದಿಸಿ ಅದನ್ನ ಲಂಡನ್ನಿನ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶಿಸಿ ಬಹುಮಾನವನ್ನ ಗಳಿಸಿದ್ದನ್ನ ಈ ಫ್ರಾನ್ಸಿಸ್ ಬುಕಾನನ್ ದಾಖಲೆ ಸಮೇತ ಅಲ್ಲಿ ಬರೆದಿದ್ದಾನೆ. ಇದ್ರ ನಮ್ಗೆ ಏನ್ ಚೆನ್ನಾಗಿ ಗೊತ್ತಾಗುತ್ತೆ ಅಂದ್ರೆ ಸಕ್ಕರೆ ಉತ್ಪಾದನೆಯಲ್ಲಿ ನಾವು ಪರಿಣಿತರಿದ್ದೀವಿ. ಎರಡನೇದು, ಸಕ್ಕರೆ ಉತ್ಪಾದನೆಗೆ, ಸಕ್ಕರೆ ಕಾರ್ಖಾನೆಗೆ ಬೇಕಾಗುವಂತಹ ಎಲ್ಲ ಅನುಕೂಲಕರವಾದಂತಹ ವಾತಾವರಣ ನಮ್ಮ ಕರ್ನಾಟಕದಲ್ಲಿದೆ. ಅದು ಹವಾಗುಣ ಆಗಿರ್ಬೋದು, ಕಚ್ಚಾ ಪದಾರ್ಥ ಆಗಿರ್ಬೋದು, ಇನ್ನಿತರ ಏನೇ ಆಗಿರ್ಬೋದು, ಸ್ಕಿಲ್ಫುಲ್ ಲೇಬರ್ ಆಗಿರ್ಬೋದು, ಅದು ಏನೇ ಆಗಿರ್ಬೋದು. ಸೊ ಎಲ್ಲವೂ ನಮ್ಮಲ್ಲಿ ಇದೆ ಅನ್ನೋದು. ಸೊ ಮುಂದೆ ಹೋಗ್ತಾ ನೋಡೋಣ ಮಕ್ಕಳೇ. ನೋಡಿ, 1933 ಮೈಸೂರು ಸಕ್ಕರೆ ಕಂಪನಿ, ಮೈ ಶುಗರ್ ಅನ್ನೋ ಒಂದು ಕಂಪನಿಯನ್ನ ಮಂಡ್ಯದಲ್ಲಿ ಪ್ರಥಮವಾಗಿ ಇಲ್ಲಿ ಆರಂಭ ಮಾಡುತ್ತೆ ಮಕ್ಕಳು. ಅದಾದ ನಂತರ 1951 ಇದು ಒಂದೇ ಕಾರ್ಖಾನೆ ಕರ್ನಾಟಕದಲ್ಲಿ ಇತ್ತು. ಆದ್ರೆ ಇವತ್ತು ಎಷ್ಟಿದೆ ನೋಡಿ, ಇಂದು ರಾಜ್ಯದಲ್ಲಿ ಒಟ್ಟು 47 ಸಕ್ಕರೆ ಕಾರ್ಖಾನೆಗಳಿರೋದನ್ನ ನಾವು ಕಾಣ್ಬೋದು ಮಕ್ಕಳೇ. ಸೊ ಭಾರತದಲ್ಲಿಯೇ ಸಕ್ಕರೆ ಉತ್ಪಾದನೆಯಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಇವೆಲ್ಲವೂ ಪಾಯಿಂಟ್ಸ್ ನ ಬರೆದಿಟ್ಕೊಳ್ಳಿ. ಸೊ ಮುಂದೆ ಹೋಗ್ತಾ ನೋಡೋಣ ಇದರ ಹಂಚಿಕೆ ಎಲ್ಲೆಲ್ಲಾಗಿದೆ, ಯಾವ ಬೆಲ್ಟ್ ಅಲ್ಲಿ ಆಗಿದೆ ಅಂತ. ಸೊ ತುಂಬಾ ಈಸಿ ಮಕ್ಕಳೇ. ಕಾವೇರಿ ಕೃಷ್ಣ ಈ ನದಿ ಬಯಲುಗಳ ಒಂದು ಬೆಲ್ಟ್, ತುಂಗಭದ್ರಾ ನದಿಗಳ ಒಂದು ಜಲಾನಯನ ಪ್ರದೇಶದ ಜಿಲ್ಲೆಗಳಲ್ಲಿ, ಅದರಲ್ಲೂ ನಾವು ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿರೋದನ್ನ ನಾವು ನೋಡ್ಬೋದು. ಸೊ ಸಕ್ಕರೆ ನಗರ ಅಂತಂದು ಮಂಡ್ಯ ಜಿಲ್ಲೆಯನ್ನು ಕರಿತೀವಿ ಅಲ್ವಾ, ಆದ್ರೆ ಹೆಚ್ಚು ಸಕ್ಕರೆ ಕಾರ್ಖಾನೆ ಇರೋದು ಬೆಳಗಾವಿಯಲ್ಲಿ. ನೋಡಿ, ಡಿಫ್ರೆನ್ಸಸ್ ಇದೆ. ಸೊ ತರುವಾಯ ಮಂಡ್ಯ, ಮೈಸೂರು, ಬೀದರ್, ವಿಜಯಪುರ, ಕಲಬುರಗಿ, ಬಳ್ಳಾರಿ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಸಕ್ಕರೆ ಉತ್ಪಾದನೆ ಮಾಡುವಂತಹ ಕಾರ್ಖಾನೆಗಳನ್ನ ನಾವು ನೋಡ್ಬೋದು. ಓಕೆ,
ಸೊ ಮುಂದೆ ಹೋಗ್ತಾ ನೋಡೋಣ ಮಕ್ಕಳೇ, ಈ ಒಂದು ಕಾರ್ಖಾನೆಗಳಲ್ಲಿ ಈ ಕಬ್ಬಿನ ಸಿಪ್ಪೆ ಮತ್ತು ಕಾಕಂಬಿಗಳು ಅನ್ನೋ ಎರಡು ಒಂದು ಪದಾರ್ಥಗಳು ಸಿಗುತ್ತೆ. ಈ ಕಬ್ಬಿನ ಸಿಪ್ಪೆಯನ್ನ ಪೇಪರ್ ತಯಾರಿಕೆಯಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಅದೇ ಕಬ್ಬಿನ ಸಿಪ್ಪೆಯನ್ನ ಉರುವಲು ಅಂತಂದ್ರೆ ಈಗ ಇಂಧನಕ್ಕೆ ಆ ಕಬ್ಬಿನ ಸಿಪ್ಪೆಯನ್ನ ಹಾಕೋದುಂಟು ಮಕ್ಕಳೇ. ಎರಡು ರೀತಿಯ ಉಪಯೋಗವನ್ನ ಈ ಕಾರ್ಖಾನೆಗಳಲ್ಲಿ ಮಾಡ್ಕೊಳ್ತಾರೆ. ಈ ಕಾಕಂಬಿ ಅಂತ ಏನಿದೆಯಲ್ವಾ, ಹಿಂದೆ ಫೋಟೋದಲ್ಲಿ ಕಾಣ್ತಾ ಇದೆ ಕಾಕಂಬಿ. ಸೊ ಈ ಕಾಕಂಬಿಯನ್ನ ಮದ್ಯ ತಯಾರಿಕೆಯಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಇದೆರಡು ನೆನಪಿರ್ಲಿ. ಸೊ ಕಬ್ಬಿನ ಸಿಪ್ಪೆಯನ್ನ ಕಾಗದ ತಯಾರಿಕೆ, ಕಾಕಂಬಿಯನ್ನ ಈ ಒಂದು ಮದ್ಯ ಸಾರವನ್ನ ತಯಾರಿಸೋದಕ್ಕೆ ಯೂಸ್ ಮಾಡ್ಕೊಳ್ಳೋದುಂಟು. ನೆಕ್ಸ್ಟ್ ನೋಡೋಣ ಮಕ್ಕಳ, ಕಾಗದ ಕೈಗಾರಿಕೆ. ಸೊ ನಾನು ಫಸ್ಟಿಗೆ ಮಾತಾಡಿದ್ದು ಖನಿಜ ಆಧಾರಿತ ಕೈಗಾರಿಕೆ, ನೆಕ್ಸ್ಟ್ ಎರಡು ಮಾತಾಡಿದ್ದು ಕೃಷಿ ಆಧಾರಿತ ಕೈಗಾರಿಕೆ, ಈಗ ಮಾತಾಡ್ತಿರೋದು ಅರಣ್ಯ ಆಧಾರಿತ ಕೈಗಾರಿಕೆ. ನಮ್ಮ ಎಷ್ಟೋ ವಿದ್ಯಾರ್ಥಿಗಳಿಗೆ ಕಾಗದವನ್ನ ಹೇಗೆ ತಯಾರಿಸ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಇದು ಅರಣ್ಯ ಆಧಾರಿತ ಕೈಗಾರಿಕೆ. ಕಾಗದವನ್ನು ನಾವು ತಯಾರಿಸ್ಬೇಕು ಅಂದ್ರೆ ಬಿಳಿಲು, ಆಮೇಲೆ ಹುಲ್ಲು, ಮರದ ದಿಣ್ಣೆಗಳಿಂದ ಕಾಗದವನ್ನ ತಯಾರಿಸ್ತೀವಿ. ಒಂದು ದೇಶದಲ್ಲಿ ವಿದ್ಯಾವಂತರ ಒಂದು ಸಂಖ್ಯೆ ಎಷ್ಟರ ಮಟ್ಟಿಗಿದೆ ಅಂತ ತಿಳಿಬೇಕು ಅಂದ್ರೆ ಆ ದೇಶದಲ್ಲಿ ಎಷ್ಟು ಕಾಗದವನ್ನ ಯೂಸ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ ಮಕ್ಕಳೇ. ಗೊತ್ತಾಯ್ತಾ ಹೇಗೆ ಅಂತಂದು? ಒಂದು ದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಕಾಗದವನ್ನು ಯೂಸ್ ಮಾಡ್ತಾರೆ ಅಂದ್ರೆ ಅಲ್ಲಿ ವಿದ್ಯಾವಂತರಿದ್ದಾರೆ. ಹೆಚ್ಚಿನ ಪ್ರಮಾಣದ ನ್ಯೂಸ್ ಪೇಪರ್ ಪ್ರಿಂಟ್ ಆಗ್ತಿದೆ, ವಿದ್ಯಾವಂತರಿದ್ದಾರೆ. ಹೆಚ್ಚಿನ ಪ್ರಮಾಣದ ಮ್ಯಾಗಝಿನ್ಸ್ ಪ್ರಿಂಟ್ ಆಗ್ತಿದೆ, ವಿದ್ಯಾವಂತರಿದ್ದಾರೆ. ಹೆಚ್ಚಿನ ಪ್ರಮಾಣದ ಬುಕ್ಗಳು ಸೇಲ್ ಆಗ್ತಿದೆ, ವಿದ್ಯಾವಂತರಿದ್ದಾರೆ. ಅಂದ್ರೆ ಅಕ್ಷರಸ್ಥರು ತಾನೆ ಅವನ್ನೆಲ್ಲ ಓದೋದು, ಅನಕ್ಷರಸ್ಥರು ಓದ್ತಾರ? ಇಲ್ಲ ತಾನೆ. ನೋಡಿ, ಒಂದು ದೇಶದಲ್ಲಿ ಸಾಕ್ಷರತಾ ಪ್ರಮಾಣವನ್ನ ನಾವು ಅಳಿಬೇಕು ಅಂತಂದ್ರೆ ಅಲ್ಲಿ ಕಾಗದ ಎಷ್ಟು ಸೇಲ್ ಆಗ್ತಿದೆ, ಪುಸ್ತಕ ಎಷ್ಟು ಸೇಲ್ ಆಗ್ತಿದೆ, ದಿನಪತ್ರಿಕೆಗಳು ಎಷ್ಟು ಸೇಲ್ ಆಗ್ತಿದೆ, ಒಟ್ಟಾರೆಯಾಗಿ ಈ ಕಾಗದದನ್ನ ನೋಡ್ಕೊಂಡು ನಾವು ಅಂದಾಜಿಸ್ಬೋದು ಮಕ್ಕಳೇ. ಹೀಗೆ ನಾವು ಕಾಗದ ಕಾರ್ಖಾನೆಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ಕಾರ್ಖಾನೆಗೆ ಬಿದಿರು, ಮರದ ತಿರುಳು, ಹುಲ್ಲು, ಕಬ್ಬಿನ ಸಿಪ್ಪೆ, ಚಿಂದಿ ಬಟ್ಟೆ, ರದ್ದಿ ಕಾಗದಗಳು ಕಚ್ಚಾ ಪದಾರ್ಥಗಳನ್ನಾಗಿ ಇಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಕಾಗದ ತಯಾರಿಸ್ಬೇಕು ಅಂದ್ರೆ ಇವೆಲ್ಲ ಬೇಕು ಕಚ್ಚಾ ಪದಾರ್ಥಗಳಾಗಿ. ಸೊ ಇವೆಲ್ಲ ಎಲ್ಲಿ ಸಿಗೋದು? ಬಿದಿರು, ಮರದ ತಿರುಳು, ಹುಲ್ಲು ಎಲ್ಲಿಂದ ಸಿಗುತ್ತೆ? ಕಾಡಿಂದ. ಹಾಗಾಗಿ ಅರಣ್ಯ ಆಧಾರಿತವಾದಂತಹ ಒಂದು ಕಾರ್ಖಾನೆ ಇದು. ಓಕೆ. ಸೊ ಭದ್ರಾವತಿಯಲ್ಲಿ ಮೈಸೂರು ಪೇಪರ್ ಮಿಲ್ ಅಂತ ಒಂದು ಕಂಪನಿಯನ್ನ 1936ರಲ್ಲಿ ಸೊ ಇಲ್ಲಿ ಪ್ರಥಮ ಬಾರಿಗೆ ಆರಂಭ ಮಾಡ್ತಾರೆ ಮಕ್ಕಳೇ. ನಮ್ಮ ಎಲ್ಲ ಕಾರ್ಖಾನೆಗಳು ಭದ್ರಾವತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಾಪಿತ ಆಗಿದ್ದು ಮಕ್ಕಳೇ. ಯಾಕೆಂದ್ರೆ ಅಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರಿಂದ ಅಪಾರವಾದಂತಹ ಅರಣ್ಯ ಇತ್ತು. ಒಂದು. ಎರಡನೇದು, ಈ ಬಾಬಾ ಬುಡಂಗಿರಿ ಬೆಟ್ಟಗಳಲ್ಲಿ, ಚಿಕ್ಕಮಗಳೂರಲ್ಲಿ ಏನ್ ಕಾಣ್ಬರುತ್ತಲ್ವಾ, ಆ ಬೆಟ್ಟಗಳ ಸಾಲಿನಲ್ಲಿ ಮತ್ತೆ ಸಹ್ಯಾದ್ರಿ ಸಾಲಿನಲ್ಲಿ ಅಪಾರವಾದಂತ ಖನಿಜ ಸಂಪತ್ತಿದೆ. ಹಾಗಾಗಿ ಭದ್ರಾವತಿ ಅನ್ನೋ ಒಂದು ಊರು ಏನಿದೆ ಅಲ್ಲಿ ಎಲ್ಲ ಕಾರ್ಖಾನೆಗಳನ್ನು ನಾವು ನೋಡ್ಬೋದಾಗಿತ್ತು. ನೋಡಿ, ಭದ್ರಾವತಿಯಲ್ಲಿ ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್, ಸೊ ಇದನ್ನ 1936ರಲ್ಲಿ ಸ್ಥಾಪನೆ ಮಾಡ್ತಾರೆ ಮಕ್ಕಳೇ. ಹಾಗೆ ಇದರ ಸಮೀಪದ ಅರಣ್ಯಗಳು, ನಾನು ಈಗ ತಾನೇ ಹೇಳಿದೆ, ಈ ಶಿವಮೊಗ್ಗ, ಚಿಕ್ಕಮಗಳೂರು ಅರಣ್ಯವನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಆರಂಭ ಮಾಡಿದೆ. ಯಾಕೆಂದ್ರೆ ದಟ್ಟವಾದ ಅರಣ್ಯ ಇದೆ. ಮೊದ್ಲೇ ನಮ್ಮ ಶಿವಮೊಗ್ಗ, ಚಿಕ್ಕಮಗಳೂರಲ್ಲಿ ನೋಡಿ, ಈ ಸಹ್ಯಾದ್ರಿ ಬೆಟ್ಟಗಳ ಸಾಲಿನಲ್ಲಿ ಕಂಡುಬರುವಂತ ಜಿಲ್ಲೆಗಳು ಅಪಾರ ಅರಣ್ಯ ಸಂಪತ್ತಿನಿಂದ ಕೂಡಿದೆ. ನೋಡಿ, ಇಲ್ಲಿ ಈ ಬಿದಿರಾಗಿರ್ಬೋದು, ನೀಲಗಿರಿ ಮರಗಳಾಗಿರ್ಬೋದು, ಅಥವಾ ಈ ನೀಲಗಿರಿ ಮರದ ತಿರುಳಾಗಿರ್ಬೋದು, ಕಾಳಿ ನದಿ ನೀರು ಜೋಗದಿಂದ ವಿದ್ಯುತ್ ಪೂರೈಕೆ ಮಾಡಿಕೊಂಡು ಈ ರೀತಿಯ ಕಾರ್ಖಾನೆಗಳನ್ನ ಅಲ್ಲಿ ಆರಂಭ ಮಾಡಿದ್ರು ಮಕ್ಕಳೇ. ಸೊ ಮುಂದೆ ಹೋಗ್ತಾ ನೋಡೋಣ. ಅದಾದ ನಂತರ ಪ್ರೈವೇಟ್ ಆಗಿರುವಂತ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅನ್ನೋದು ಇದೊಂದು ಖಾಸಗಿ ಕಂಪನಿ ಮಕ್ಕಳೇ. ದಾಂಡೇಲಿಯಲ್ಲಿ ಮೊದಲ ಬಾರಿಗೆ ಸ್ಥಾಪನೆಗೊಳ್ಳುತ್ತೆ ಇದು. ಸೊ ಮೈಸೂರು ಪೇಪರ್ ಮಿಲ್ ಸರ್ಕಾರಿ ಒಡೆತನದ ಕಾರ್ಖಾನೆ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅನ್ನೋದು ಇದು ಖಾಸಗಿ ಒಡೆತನದ ಕಾರ್ಖಾನೆ. ಇಷ್ಟೇ ಡಿಫ್ರೆನ್ಸ್ ಮಕ್ಕಳೇ. ಇದು ಸ್ಥಾಪನೆಗೊಂಡಿದ್ದು ದಾಂಡೇಲಿಯಲ್ಲಿ. ಸೊ ಇವತ್ತು ಕರ್ನಾಟಕ ಈ ಕಾಗದ ಉತ್ಪಾದನೆಯಲ್ಲಿ ಭಾರತದಲ್ಲೇ 4ನೇ ಸ್ಥಾನವನ್ನ ಪಡೆದಿದ್ದೀವಿ. ಸೊ ಒಟ್ಟಾರೆ ಭಾರತವನ್ನ ಗಣನೆಗೆ ತಗೊಂಡು ಹೇಳ್ಬೇಕು ಅಂದ್ರೆ ಇವತ್ತು ಭಾರತದಲ್ಲಿ ಇಷ್ಟೆಲ್ಲ ಪೇಪರ್ ಉತ್ಪಾದನೆ ಮಾಡಿದ್ರು ಸಾಕಾಗ್ತಿಲ್ಲ. ನಾವು ಕಾಗದವನ್ನ ಆಮದು ಮಾಡ್ಕೊಳ್ತಿದ್ವಿ ಬೇರೆ ಬೇರೆ ದೇಶಗಳಿಂದ. ಇದರ ಅರ್ಥ ಏನು ಹಾಗಿದ್ರೆ? ಇದರ ಅರ್ಥ ವೆರಿ ಸಿಂಪಲ್ ಮಕ್ಕಳೇ. ಭಾರತ ದೇಶದಲ್ಲಿ ಸಾಕ್ಷರತೆಯ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ.
ನಮ್ಮಲ್ಲಿ ಉತ್ಪಾದನೆಗೊಂಡಂತಹ ಕಾಗದವನ್ನ ಸಾಕಾಗದೆ ನಾವು ವಿದೇಶಗಳಿಂದ ಕಾಗದವನ್ನು ಆಮದು ಮಾಡ್ಕೊಳ್ತಿದೀವಿ ಅಂದ್ರೆ ನಮ್ಮಲ್ಲಿ ಸಾಕ್ಷರತೆಯ ಪ್ರಮಾಣ ಹೆಚ್ಚಾಗ್ತಾ ಇದೆ, ಖುಷಿ ಪಡುವಂತ ಸಂಗತಿ ಅಲ್ವಾ. ಮುಂದೆ ಹೋಗೋಣ. ಸೊ ನಂಜನಗೂಡು, ಕೃಷ್ಣರಾಜಸಾಗರ, ಸತ್ಯಗಾಲ, ಮುಂಡಗೋಡ, ಮುನೀರಾಬಾದ್, ಯಡಿಯೂರು ಮತ್ತು ಬೆಂಗಳೂರಿನಲ್ಲಿ ರಾಜ್ಯದ ಇತರೆ ಕಾಗದ ತಯಾರಿಕೆ ಘಟಕಗಳನ್ನ ಇವತ್ತು ನಾವು ಕಾಣ್ಬೋದು ಮಕ್ಕಳೇ. ಸೊ ಮುಂದೆ ನೋಡೋಣ ಸಿಮೆಂಟ್ ಕೈಗಾರಿಕೆ. ಸೊ ಈ ಸಿಮೆಂಟ್ ಉತ್ಪಾದನೆ ಮಾಡಬೇಕು ಅಂದ್ರೆ ನಿಮ್ಗೆ ಅಪಾರವಾದ ಸುಣ್ಣಕಲ್ಲು ರಾಜ್ಯದಲ್ಲಿ ಸಿಗುತ್ತೆ. ಸೊ ಇದು ಸುಣ್ಣಕಲ್ಲು ಒಂದು ರಾ ಮೆಟೀರಿಯಲ್ ಮಕ್ಕಳೇ, ಅದ್ರ ಜೊತೆ ಬೇರೆ ಬೇರೆ ಬೇಕು. ಸೊ ಹಾಗಾಗಿ ಈ ಒಂದು ಸುಣ್ಣಕಲ್ಲ ಸಿಗೋ ಕಾರಣ ನಾವು ಸಿಮೆಂಟ್ ಕಾರ್ಖಾನೆಗಳನ್ನ ನೋಡ್ತೀವಿ. ಈ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ರೆ ಅಗೈನ್ ಯಾವ ಊರು ಹೇಳಿ? ಭದ್ರಾವತಿ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ. ನೋಡೋಣ. ಹಾಗಿದ್ರೆ ಈ ಜೊತೆಗೆ ಜಿಪ್ಸಮ್ ಮತ್ತು ಬಾಕ್ಸೈಟ್ಗಳು ಈ ಒಂದು ಸಿಮೆಂಟ್ ತಯಾರಿಕೆಗೆ ಅವಶ್ಯಕತೆ ಮಕ್ಕಳೇ. ಸೊ ಕಲ್ಲಿದ್ದಲು ಮಾತ್ರ ನೆರೆ ರಾಜ್ಯಗಳಲ್ಲಿ ನಾವು ಇವತ್ತು ಆಮದು ಮಾಡಿಕೊಂಡು ಈ ಜಿಪ್ಸಮ್ ಬಾಕ್ಸೈಟ್ಗಳು ನಮ್ಮಲ್ಲೇ ದೊರೆಯುತ್ತೆ, ಸುಣ್ಣಕಲ್ಲು ನಮ್ಮಲ್ಲೇ ದೊರೀತಾ ಇದೆ. ಹಾಗಾಗಿ ಇವತ್ತು ಸಿಮೆಂಟ್ ಕಾರ್ಖಾನೆ ನಮ್ಮಲ್ಲಿ ಆರಂಭಗೊಳ್ಳುತ್ತೆ ಮಕ್ಕಳೇ. ನೋಡಿ 1939ರಲ್ಲಿ ಭದ್ರಾವತಿಯಲ್ಲಿ ಮೊದಲ ಬಾರಿಗೆ ಈ ಸಿಮೆಂಟ್ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿದ್ವಿ. ಅದಾದ ನಂತರ ಇವತ್ತು ನಾವು ಈ ತುಮಕೂರು ಜಿಲ್ಲೆ, ಅಮ್ಮಸಂದ್ರ ಜಿಲ್ಲೆ, ಕಲಬುರಗಿ ಜಿಲ್ಲೆಗಳಲ್ಲಿ ಅಥವಾ ಶಹಾಬಾದ್ ನಗರಗಳಲ್ಲಿ ಇವತ್ತು ಸಿಮೆಂಟ್ ಕಾರ್ಖಾನೆಗಳು ಸ್ಥಾಪನೆ ಆಗಿರೋದನ್ನ ನಾವು ನೋಡ್ಬೋದು ಮಕ್ಕಳೇ. ಸೊ ಮುಂದೆ ಹೋಗ್ತಾ ನೋಡೋಣ. ಇದು ಬಿಟ್ಟು ವಾಡಿ, ಲೋಕಾಪುರ, ಇಟ್ಟಿಗೆಹಳ್ಳಿ, ಮಡಕೇರಿ, ಕಂಚೀಪುರ, ಕಲದಗಿ, ಕುರಕುಂಟ, ಸೇಡಂ ಮತ್ತು ಚಿತ್ತಾಪುರ ಜಿಲ್ಲೆಗಳಲ್ಲಿ ಇವತ್ತು ಸಿಮೆಂಟ್ ಕಾರ್ಖಾನೆಗಳನ್ನು ನಾವು ನೋಡ್ತೀವಿ. ಹಾಗೆಯೇ ಶೇಕಡ ಎಷ್ಟು ಪರ್ಸೆಂಟ್ ಮಕ್ಕಳೇ ಕಾಣಿಸ್ತಿದೆಯಾ? ಶೇಕಡ 8% ಅಷ್ಟು ಕರ್ನಾಟಕ ಸಿಮೆಂಟ್ ಅನ್ನ ಇವತ್ತು ಉತ್ಪಾದನೆ ಮಾಡ್ತಾ ಇದೆ. ಸೊ ಮುಂದೆ ನೋಡೋಣ ಈ ಒಂದು ವಿದ್ಯುನ್ಮಾನ ತಂತ್ರಜ್ಞಾನ ಮಾಹಿತಿ ಮಕ್ಕಳೇ. ಸೊ ಈ ಒಂದು ಮಾಹಿತಿ ತಂತ್ರಜ್ಞಾನ ಉದ್ಯಮ, ಅದರಲ್ಲಿ ನಾವು ಬೆಂಗಳೂರನ್ನ ಮಾತಾಡ್ತಾ ಹೋಗ್ತೀವಿ ಮಕ್ಕಳೇ. ಏನಿದು ಮಾಹಿತಿ ತಂತ್ರಜ್ಞಾನ ಉದ್ಯಮ ಅಂದ್ರೆ ಜ್ಞಾನವನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಕಾರ್ಖಾನೆಗಳನ್ನ, ಕಂಪನಿಗಳನ್ನ ಆರಂಭ ಮಾಡಿದ್ವಿ. ಮೊದಲಿಗೆ ಖನಿಜವನ್ನ ಆಯ್ತು, ಕೃಷಿ ಆಧಾರಿತ ಆಯ್ತು, ಅರಣ್ಯ ಆಧಾರಿತ ಆಯ್ತು. ಈಗ ನಾನು ಮಾತಾಡೋಕೆ ಹೊರಟಿರೋ ಮಕ್ಕಳೇ ಜ್ಞಾನವನ್ನ ಆಧಾರವಾಗಿ ಇಟ್ಕೊಂಡು ಆರಂಭ ಮಾಡಿರುವಂತಹ ಕೈಗಾರಿಕೆಗಳು. ಸೊ ಅದರಲ್ಲಿ ಬೆಂಗಳೂರು ನೋಡ್ತೀವಿ. ಈ ವಿದ್ಯುನ್ಮಾನ ತಂತ್ರಜ್ಞಾನದಲ್ಲಿ ಬೆಂಗಳೂರು ತುಂಬಾ ಹೆಸರುವಾಸಿಯಾಗಿದೆ ಮಕ್ಕಳೇ. ಇದಕ್ಕೆ ಸಿಲಿಕಾನ್ ಕಣಿವೆ ಅಂತಲೂ ಕೂಡ ಕರಿತೀವಿ. ಇಲ್ಲಿ IT BT ಸಾಫ್ಟ್ವೇರ್ಗಳು ಇವತ್ತು ತುಂಬಾ ಬೆಳೆದೋಗಿದ್ದನ್ನ ನಿಮ್ಗೆಲ್ರಿಗೂ ಕೂಡ ಗೊತ್ತು. ನೋಡಿ, ಸಾಫ್ಟ್ವೇರ್ ತಂತ್ರಾಂಶ ಅಥವಾ ಕಂಪ್ಯೂಟರ್ ಪ್ರೋಗ್ರಾಮ್ಗಳಿಗೆ ಉಪಯೋಗಿಸುವ ಸಾಮಗ್ರಿಗಳ ಉತ್ಪಾದನೆ ಹಾಗೂ ರಫ್ತು ಮಾಡುವುದರಲ್ಲಿ ಇವತ್ತು ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ ಭಾರತದಲ್ಲಿ. ಕ್ಲಿಯರ್? ಸೊ ಪ್ರಪಂಚದ 10 ಪ್ರಮುಖ ಉನ್ನತ ತಂತ್ರಜ್ಞಾನದ ಹೈಟೆಕ್ ನಗರಗಳಲ್ಲಿ ಇವತ್ತು ನಮ್ಮ ಬೆಂಗಳೂರು ಕೂಡ ಒಂದಾಗಿದೆ. ಅದನ್ನ ಸಿಲಿಕಾನ್ ಸಿಟಿ, ಸಿಲಿಕಾನ್ ಕಣಿವೆ ಅಂತಲೂ ಕೂಡ ಕರಿತೀವಿ ಅಲ್ವಾ. ಹಾಗೆ ಬೆಂಗಳೂರಲ್ಲಿ ಎಷ್ಟು ಕಂಪನಿಗಳಿವೆ ನೋಡಿ, ಸುಮಾರು 1200 IT BT ಕೈಗಾರಿಕಾ ಕಂಪನಿಗಳಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗವನ್ನ ಇದು ಕಲ್ಪಿಸಿಕೊಟ್ಟಿದೆ ಮಕ್ಕಳೇ. ಹಾಗೆಯೇ ಪ್ರಪಂಚದ ಹಲವು ಪ್ರಸಿದ್ಧ ಕಂಪನಿಗಳು ತಮ್ಮ ಶಾಖೆಗಳನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದೆ. ಇದಕ್ಕೆ ಏನ್ ಕಾರಣ ಇರ್ಬೋದು? ಒಂದು ಬೆಂಗಳೂರಿನಲ್ಲಿರುವಂತಹ ಹವಾಮಾನ, ಇನ್ನೊಂದು ಬೆಂಗಳೂರಲ್ಲಿ ಸಿಗುವಂತಹ ಒಂದು ಎಲ್ಲ ರೀತಿಯಾದಂತಹ ಅವಕಾಶಗಳು, ಅಲ್ಲಿ ಸ್ಕಿಲ್ಫುಲ್ ಲೇಬರ್ ಆಗಿರ್ಬೋದು, ಅಥವಾ ನಾಲೆಡ್ಜಬಲ್ ಪರ್ಸನ್ಸ್ ಆಗಿರ್ಬೋದು, ಅಥವಾ ಸರ್ಕಾರದ ನೀತಿಗಳಾಗಿರ್ಬೋದು, ಇವೆಲ್ಲವೂ ಸಿಗುತ್ತೆ. ವಿದ್ಯುತ್ ಆಗಿರ್ಬೋದು. ಸೊ ಒಂದು ಎಕ್ಸಾಂಪಲ್ ಹೇಳ್ಕೊಂಡ್ರೆ ಕಾರಣ ಉತ್ತಮ ಹವಾಮಾನ, ವಿದ್ಯುತ್ ಪೂರೈಕೆ, ತಾಂತ್ರಿಕ ಪರಿಣಿತರು, ನೋಡಿ ಇದು ಇಂಪಾರ್ಟೆಂಟ್, ಆರ್ಥಿಕ ನೆರವು, ವಿಶಾಲವಾದ ಮಾರುಕಟ್ಟೆ, ಇವೆಲ್ಲವೂ ಬೆಂಗಳೂರಲ್ಲಿ ಇರೋ ಕಾರಣ ಇವತ್ತು ಪ್ರಪಂಚದಲ್ಲಿರುವಂತಹ ಪ್ರತಿಷ್ಠಿತ ಕಂಪನಿಗಳು, IT BT ಕಂಪನಿಗಳು ಇಲ್ಲಿ ಬ್ರಾಂಚಸ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ ಮಕ್ಕಳೇ. ಸೊ ಅದರಲ್ಲಿ ನಮ್ಮ ಇಂಡಿಯಾದಲ್ಲೇ ಹಲವು ಪ್ರತಿಷ್ಠಿತ ಕಂಪನಿಗಳಿವೆ, ಇನ್ಫೋಸಿಸ್ ಅಂಡ್ ವಿಪ್ರೋ ಅಂತ ಹೇಳಿ. ಇವು ಕೂಡ ಬೆಂಗಳೂರಿನಲ್ಲಿ ಬ್ರಾಂಚಸ್ಗಳಿದಾವೆ. ಇದ್ರ ಜೊತೆಗೆ ಕರ್ನಾಟಕದ ಇತರೆ ಭಾಗಗಳಲ್ಲಿಯೂ ಬ್ರಾಂಚಸ್ಗಳನ್ನ ನಾವು ನೋಡ್ಬೋದು ಮಕ್ಕಳೇ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಮೈಸೂರಲ್ಲೂ ಇದೆ ಅಲ್ವಾ. ನೋಡಿ, ಇನ್ಫೋಸಿಸ್, ವಿಪ್ರೋ ಮೊದಲಾದ ಪ್ರತಿಷ್ಠಿತ ಕಂಪನಿಗಳಿವೆ ನಮ್ಮ ಕರ್ನಾಟಕದಲ್ಲಿ. ಇವು ರಾಜ್ಯದ ಇತರೆ ನಗರಗಳಲ್ಲಿಯೂ ಶಾಖೆಗಳನ್ನ ಹೊಂದಿದೆ ಮಕ್ಕಳೇ. ಫಾರ್ ಎಕ್ಸಾಂಪಲ್ ಮೈಸೂರು, ಹುಬ್ಬಳ್ಳಿ, ಕಲಬುರಗಿ, ಶಿವಮೊಗ್ಗ, ತುಮಕೂರು, ಮಂಗಳೂರು ಮುಂತಾದ ಪ್ರದೇಶಗಳಲ್ಲಿ ಈ ಒಂದು ಕಂಪನಿಯವರು ತಮ್ಮ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಇದು
ನಾವು ಆ ಒಂದು ಜ್ಞಾನ ಆಧಾರಿತ ಕಂಪನಿಯನ್ನ ನೋಡಿದ ಮಕ್ಕಳೇ. ಸೊ ಮುಂದೆ ಹೋಗ್ತಾ ನೋಡೋಣ ಕರ್ನಾಟಕದ ಕೈಗಾರಿಕಾ ವಲಯಗಳು. ಸೊ ಕರ್ನಾಟಕವನ್ನ ಇಲ್ಲಿ ಕಾರ್ಖಾನೆಗಳನ್ನ ಆಧಾರವಾಗಿ ಇಟ್ಕೊಂಡು ಕೈಗಾರಿಕಾ ವಲಯಗಳನ್ನಾಗಿ ಮಾಡ್ತೀವಿ ಮಕ್ಕಳೇ. ಈ ಮ್ಯಾಪಲ್ಲಿ ನಿಮ್ಗೆ ಏನ್ ಕಾಣ್ತಿದೆ ಅಂತಂದ್ರೆ ನೋಡಿ, ಇಲ್ಲಿ ಈ ತ್ರಿಭುಜದಲ್ಲಿ ಮಾರ್ಕ್ ಮಾಡಿರೋದು ಶುಗರ್ ಇಂಡಸ್ಟ್ರೀಸ್. ಸೊ ಈ ಮಾರ್ಕ್ ಕಾಟನ್ ಇಂಡಸ್ಟ್ರೀಸ್ ಬಗ್ಗೆ ಹೇಳುತ್ತೆ ಮಕ್ಕಳೇ. ಹಾಗೆ ನೀವು ಈ ಮಾರ್ಕ್ ಬಂದ್ರೆ ಇದು ಪೇಪರ್ ಇಂಡಸ್ಟ್ರೀಸ್ ಬಗ್ಗೆ ಹೇಳುತ್ತೆ. ಹಾಗೆ ಇದು ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್, ಇದು ಸಿಮೆಂಟ್ ಇಂಡಸ್ಟ್ರೀಸ್. ಈ ಇಮೇಜ್ ಅನ್ನ ನೀವು ಪೌಸ್ ಮಾಡಿ ಬರೆದಿಟ್ಕೊಂಡು ಎಲ್ಲೆಲ್ಲಿ ಪ್ರಮುಖವಾಗಿದೆ ಅನ್ನೋದನ್ನ ನೀವು ನೋಡಿ ಮಕ್ಕಳೇ. ಇಲ್ಲಿ ನಾನು ಒಂದೇ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇಲ್ಲಿ ಶಿವಮೊಗ್ಗ ಕಾಣ್ತಿದೆಯಲ್ಲ ಮಕ್ಕಳೇ, ನೋಡಿ. ಸೊ ಅಲ್ಲಿ ಪೇಪರ್ ಇಂಡಸ್ಟ್ರಿನೂ ಇದೆ, ಜೊತೆಗೆ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿನೂ ಇದೆ ಮಕ್ಕಳೇ. ಸಿಮೆಂಟ್ ಇಂಡಸ್ಟ್ರಿನೂ ಕೂಡ ಇಲ್ಲಿದೆ, ನೀವು ನೋಡ್ಬೋದು ಭದ್ರಾವತಿ ಒಂದೇ ಅಲ್ಲಿ. ಸೊ ನಮ್ಮ ಈ ಕರ್ನಾಟಕದ ಕೈಗಾರಿಕಾ ವಲಯಗಳನ್ನ ಒಮ್ಮೆ ನೋಡ್ಬೇಡ ಮಕ್ಕಳೇ. ಮೊದಲನೇದು ಬೆಂಗಳೂರು, ಕೋಲಾರ, ತುಮಕೂರು ಕೈಗಾರಿಕಾ ವಲಯ. ಇದು ಅತಿ ಹೆಚ್ಚು ಕೈಗಾರಿಕೆಗಳನ್ನ ಹೊಂದಿರುವಂತ ಪ್ರದೇಶನೂ ಕೂಡ ಹೌದು. ಆನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ, ಬೆಳಗಾವಿ, ಧಾರವಾಡ ವಲಯ. ನೋಡಿ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ವಲಯ, ಬಳ್ಳಾರಿ, ರಾಯಚೂರು, ಕೊಪ್ಪಳ ಜಿಲ್ಲಾ ಕೈಗಾರಿಕಾ ವಲಯ, ಕೊನೆಯದಾಗಿ ಮೈಸೂರು, ಮಂಡ್ಯ ಕೈಗಾರಿಕಾ ವಲಯ. ಸೊ ಹೀಗೆ ಕರ್ನಾಟಕದ ಕೈಗಾರಿಕೆಯನ್ನ ಅವಲಂಬಿಸಿ ಇಷ್ಟು 5 ಪ್ರಮುಖ ವಲಯಗಳನ್ನಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಗುರುತಿಸಿದೆ ಮಕ್ಕಳೇ. ಇದು ನನ್ನ ಇವತ್ತಿನ ಒಂದು ತರಗತಿ ಮಕ್ಕಳೇ. ಸೊ ಅಲ್ಲಿಗೆ ಕರ್ನಾಟಕದ ಕೈಗಾರಿಕೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಂಗಾಯ್ತು. ನನ್ನ ಮುಂದಿನ ಒಂದು ಅವಧಿಯಲ್ಲಿ ನಾನು ಕರ್ನಾಟಕದ ಸಾರಿಗೆ ವ್ಯವಸ್ಥೆಯ ಬಗ್ಗೆ ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬಾಯ್.